ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನ ಬಾಣಗಳಿಂದ ನೊಂದು ಯುಧಿಷ್ಠಿರನು ತನ್ನ ಶಿಬಿರಕ್ಕೆ ಹೋದುದು, ಕೃಷ್ಣನು ಭೀಮನನ್ನು ಯುದ್ಧಕ್ಕೆ ನಿಲ್ಲಿಸಿ ಅರ್ಜುನನನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದುದು ಎಂಬ 68ನೆಯ ಅಧ್ಯಾಯಕ್ಕೆ ಸ್ವಾಗತ. ಅರ್ಜುನನ ವಾಕ್ಯವನ್ನು ಕೇಳಿ ಕೃಷ್ಣನು ಭೀಮನನ್ನು ಶತ್ರು ಸೈನ್ಯಕ್ಕೆ ಎದುರಾಗಿ ನಿಲ್ಲಿಸಿ, ಈಗ ಕೌರವರನ್ನು ಎದುರಿಸಿ ಯುದ್ಧ ಮಾಡುವುದಕ್ಕೆ ಆತನೇ ಸಮರ್ಥನು ಎಂದು ನಿರ್ಧರಿಸಿಕೊಂಡನು. ಯುದ್ಧದಲ್ಲಿ ಕರ್ಣನೊಡನೆ ಹೆಣಗಾಡಿ ಅವನನ್ನು ಬಳಲಿಸುವುದಕ್ಕೆ ಭೀಮನೇ ತತ್ಕಾಲಕ್ಕೆ ಸಮರ್ಥನೆಂಬುದೊಂದು, ಅರ್ಜುನನಿಗೂ ಸ್ವಲ್ಪ ಹೊತ್ತು ಶ್ರಮ ಬೇಕೆಂಬುದೊಂದು, ಯುದ್ಧದಲ್ಲಿ ಬಹಳವಾಗಿ ನೊಂದು ಹೋದ ಯುಧಿಷ್ಠಿರನನ್ನು ಕಂಡು ಸಮಾಧಾನ ಮಾಡಿ ಬರಬೇಕೆಂಬುದೊಂದು. ಈ ಮೂರು ಉದ್ದೇಶಗಳಿಂದ ಕೃಷ್ಣನು ಅರ್ಜುನನ ರಥವನ್ನು ರಣರಂಗದಿಂದ ಹಿಂತಿರುಗಿಸಿಬಿಟ್ಟನು. ಅಲ್ಲಿಂದ ಹಿಂತಿರುಗುವಾಗ ಅವನು ಅರ್ಜುನನನ್ನು ನೋಡಿ, ಧನಂಜಯ, ಈಗ ಯುಧಿಷ್ಠಿರನು ಬಹಳವಾಗಿ ನೊಂದಿರುವನು. ಆದುದರಿಂದ ಅವನನ್ನು ನಾವು ಮೊದಲು ನೋಡಿ ಬರಬೇಕು. ಅವನನ್ನು ಸಮಾಧಾನಪಡಿಸಿ ಬಂದ ಮೇಲೆ ನೀನು ಕರ್ಣನನ್ನು ಕೊಲ್ಲಬಹುದು ಎಂದನು. ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಕೃಷ್ಣನಿಗಿಂತಲೂ ಆತುರದಿಂದ, ಹೌದು ಹೌದು, ನಡೆ ನಡೆ, ಅಣ್ಣನ ವಿಚಾರವನ್ನು ಕೇಳಿ ನನ್ನ ಮನಸ್ಸು ಬಹಳವಾಗಿ ಕಳವಳಿಸುತ್ತಿದೆ ಎಂದು ಬಾರಿ ಬಾರಿಗೂ ಆತುರಗೊಳಿಸಿದನು. ಕೃಷ್ಣನು ರಥವನ್ನು ವೇಗದಿಂದ ಬಿಟ್ಟುಕೊಂಡು ಬಂದನು. ಅರ್ಜುನನು ಧರ್ಮರಾಜನು ಯುದ್ಧ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿದ್ದ ಸೈನ್ಯವನ್ನು ಸುತ್ತಲೂ ಕಣ್ಣಿಟ್ಟು ನೋಡಿದನು. ಅಲ್ಲಿ ಅವನ ಕಣ್ಣಿಗೆ ಧರ್ಮರಾಜನು ಎಲ್ಲಿಯೂ ಇದ್ದ ಹಾಗೆ ಕಾಣಿಸಲಿಲ್ಲ. ಇದರಿಗೆ ಧನುರ್ಧಾರಿಯಾಗಿ ನಿಂತಿದ್ದ ಅಶ್ವತ್ಥಾಮನನ್ನು ಕಂಡನು. ದೇವೇಂದ್ರನಿಗೂ ದುಸ್ಸಹವಾದ ಪರಾಕ್ರಮವುಳ್ಳ ಆ ಗುರುಪುತ್ರನೊಡನೆ ಯುದ್ಧವನ್ನಾರಂಭಿಸಿ ಅವನನ್ನು ಪೂರ್ಣವಾಗಿ ಸೋಲಿಸಿದನು. ಹೀಗೆ ಅವನನ್ನು ಸೋಲಿಸಿ ಮಹತ್ತಾದ ತನ್ನ ಪರಾಕ್ರಮವನ್ನು ತೋರಿಸಿದ ಮೇಲೆ ತನ್ನ ಸೈನ್ಯವನ್ನೆಲ್ಲ ಕಣ್ಣಿಟ್ಟು ನೋಡಿದನು. ಸೇನಾ ಮುಖದಲ್ಲಿ ನಿಂತು ಯುದ್ಧ ಮಾಡುತ್ತಿದ್ದ ವೀರರನ್ನೆಲ್ಲ ಮತ್ತಷ್ಟು ಉತ್ಸಾಹಗೊಳಿಸುವುದಕ್ಕಾಗಿ ಅವರು ಹಿಂದೆ ನಡೆಸಿದ ವೀರ್ಯ ಕಾರ್ಯಗಳನ್ನೆಲ್ಲ ಎತ್ತಿ ಹೇಳಿ ಅವರನ್ನು ಪ್ರಶಂಸೆ ಮಾಡಿದನು. ಹೀಗೆ ತನ್ನ ರಥಿಕರನ್ನೆಲ್ಲ ಸಂತೋಷಗೊಳಿಸಿ ಯುದ್ಧವನ್ನು ಬಿಟ್ಟು ಹೋಗದಂತೆ ನಿಲ್ಲಿಸಿಟ್ಟನು. ಆದರೆ ಆ ಸೇನಾ ಮಧ್ಯದಲ್ಲಿ ಎಲ್ಲಿಯೂ ತನ್ನಣ್ಣನಾದ ಯುಧಿಷ್ಠಿರನ ಸುಳಿವನ್ನೇ ಕಾಣದೆ ಭಯಾತುರನಾಗಿ ಬೇಗನೆ ಭೀಮನ ಬಳಿಗೆ ಬಂದು, ಅಣ್ಣ, ರಾಜನ ವೃತ್ತಾಂತವೇನು? ಅವನೆಲ್ಲಿರುವನು ಎಂದು ಕೇಳಿದನು. ಅದಕ್ಕೆ ಭೀಮನು, ಅರ್ಜುನ, ಅಣ್ಣನು ಕರ್ಣನ ಬಾಣದಿಂದ ಬಹಳವಾಗಿ ಗಾಯಪಟ್ಟು ಈಗಲೇ ಇಲ್ಲಿಂದ ಹೊರಟು ಹೋದನು. ಈಗ ಅವನು ಹೇಗಾದರೂ ಬದುಕಿದ್ದರೆ ಸಾಕೆಂದು ತೋರಿದೆ ಎಂದನು. ಅದಕ್ಕೆ ಆ ಅರ್ಜುನನು, ಹಾಗಿದ್ದರೆ ನೀನು ಇಲ್ಲಿಂದ ಬಿಟ್ಟು ಬೇಗನೆ ಹೊರಡು. ಅಣ್ಣನ ಸಂಗತಿ ಏನೆಂದು ತಿಳಿ. ಅವನು ಕರ್ಣನ ಬಾಣಗಳಿಂದ ಬಹಳವಾಗಿ ನೊಂದು ಶಿಬಿರಕ್ಕೆ ಹೊರಟು ಹೋಗಿರಬೇಕು. ಅವನಿಗೆ ಕರ್ಣನ ಪೆಟ್ಟುಗಳು ಬಹಳ ದುಸ್ಸಹವಾಗಿರಬೇಕು. ಹಾಗಿಲ್ಲದೆ ಅವನು ರಣರಂಗದಿಂದ ಹಿಮ್ಮೆಟ್ಟುವವನಲ್ಲ. ಹಿಂದೆ ದ್ರೋಣನೊಡನೆ ಯುದ್ಧ ಮಾಡುವಾಗ ಕೂಡ ಆ ದ್ರೋಣನ ಬಾಣ ಪ್ರಹಾರಗಳಿಗೆ ಬಲವಾಗಿ ನೊಂದಾಗಲು ಜಯ ನಿರೀಕ್ಷಣೆಯಿಂದ ಹೋರಾಡುತ್ತಿದ್ದನಲ್ಲವೇ? ಅಂತಹವನು ಈಗ ಅಕಸ್ಮಾತ್ತಾಗಿ ರಥವನ್ನು ಹಿಂತಿರುಗಿಸಬೇಕೆಂದರೆ ಕರ್ಣನ ಪ್ರಹಾರಗಳಿಂದ ಅವನಿಗೆ ಬದುಕೆ ಸಂದೇಹಾಸ್ಪದವಾಗಿರಬೇಕು. ಆದುದರಿಂದ ಭೀಮ, ನೀನು ಈಗಲೇ ಹೊರಡು. ಅವನ ಸಂಗತಿ ಏನೆಂದು ವಿಚಾರಿಸು. ನಾನು ಇಲ್ಲಿ ಶತ್ರುಗಳನ್ನು ತಡೆಯುತ್ತಿರುವೆನು ಎಂದನು. ಅದಕ್ಕೆ ಭೀಮನು, ಅರ್ಜುನ, ಆ ಕಾರ್ಯಕ್ಕೆ ನೀನೇ ಹೋಗು. ನಾನು ಈಗಿನ ಸ್ಥಿತಿಯಲ್ಲಿ ಯುದ್ಧವನ್ನು ಬಿಟ್ಟು ಹೋದರೆ ಶತ್ರುಗಳು ನನ್ನನ್ನು ಹೆದರಿ ಓಡಿ ಹೋದನೆಂದು ತಿಳಿಯುವರು ಎಂದನು. ಅದಕ್ಕೆ ಅರ್ಜುನನು ತಿರುಗಿ, ಅಣ್ಣ, ಹಾಗಲ್ಲ. ಈಗ ನನಗೆ ಸಂಶಪ್ತಕರು ಯುದ್ಧಕ್ಕೆ ಎದುರಾಗಿ ನಿಂತಿರುವರು. ಅವರನ್ನು ಕೊಂದ ಹೊರತು ನಾನು ಈ ವೈರಿ ಮಧ್ಯದಿಂದ ತಪ್ಪಿಸಿಕೊಂಡು ಹೋಗುವುದು ಸಾಧ್ಯವಲ್ಲ ಎನ್ನಲು ತಿರುಗಿ ಭೀಮನು, ಅರ್ಜುನ, ನಾನೇ ನನ್ನ ಬಲದಿಂದ ಆ ಸಂಶಪ್ತಕರನ್ನು ಎದುರಿಸಬಲ್ಲೆನು. ಶಂಕಿಸಬೇಡ, ನೀನು ಹೋಗು ಎಂದನು. ಭೀಮನ ಮಾತಿನ ನಿರ್ಬಂಧಕ್ಕಾಗಿ ಅರ್ಜುನನು ತಾನೇ ಹೋಗುವುದಾಗಿ ಸಮ್ಮತಿಸಿ ಕೃಷ್ಣನನ್ನು ಕುರಿತು, ವಾಸುದೇವ, ಅಣ್ಣನ ವಿಚಾರವನ್ನು ಕೇಳಿ ನನ್ನ ಮನಸ್ಸು ಕಳವಳಗೊಂಡಿದೆ. ನೀನು ಕುದುರೆಗಳನ್ನು ಯುದ್ಧರಂಗದಿಂದ ಹಿಂತಿರುಗಿಸಿಬಿಡು. ಅಜಾತ ಶತ್ರುವಾದ ಆ ನಮ್ಮ ರಾಜನನ್ನು ನೋಡಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿರುವುದು ಎಂದನು. ಅರ್ಜುನನ ಮಾತಿನ ಮೇಲೆ ಕೃಷ್ಣನು ಕುದುರೆಗಳನ್ನು ಹಿಂತಿರುಗಿಸಿ ಭೀಮನನ್ನು ಕುರಿತು, ಭೀಮಸೇನ, ನಿನ್ನ ಸಾಹಸಕ್ಕೇನು ಈಗಿನ ಯುದ್ಧವು ಅಶಕ್ಯವಾದುದಲ್ಲ. ನೀನು ಇಲ್ಲಿಯೇ ಇದ್ದು ಶತ್ರುಗಳನ್ನು ಕೊಲ್ಲು ಎಂದನು. ಆಮೇಲೆ ಕೃಷ್ಣನು ಗರುಡ ವೇಗವುಳ್ಳ ಕುದುರೆಗಳನ್ನು ಆದಷ್ಟು ವೇಗವಾಗಿ ಬಿಟ್ಟುಕೊಂಡು ಧರ್ಮರಾಜನ ಶಿಬಿರಕ್ಕೆ ರಥವನ್ನು ತಂದು ಸೇರಿಸಿದನು.
ಹೀಗೆ ಕೃಷ್ಣನು ಭೀಮನನ್ನು ಶತ್ರುಗಳಿಗೆ ಎದುರಾಗಿ ನಿಲ್ಲಿಸಿ ಅರ್ಜುನನನ್ನು ಕರೆದುಕೊಂಡು ಬಂದಾಗ ಅಲ್ಲಿ ಧರ್ಮರಾಜನೊಬ್ಬನೇ ಹಾಸಿಗೆಯಲ್ಲಿ ಮಲಗಿರುವುದನ್ನು ಕಂಡನು. ಒಡನೆಯೇ ಕೃಷ್ಣಾರ್ಜುನರಿಬ್ಬರು ರಥದಿಂದ ಇಳಿದು ಬಂದು ಧರ್ಮರಾಜನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು. ಧರ್ಮರಾಜನು ಪ್ರಾಣಾಪಾಯವಿಲ್ಲದೆ ಕ್ಷೇಮದಿಂದಿರುವುದನ್ನು ಕಂಡು ಅವರಿಗೆ ಪರಮ ಹರ್ಷವಾಯಿತು. ಅವನ ಮುಂದೆ ಬದ್ಧಾಂಜಲಿಗಳಾಗಿ ನಿಂತು ಅಶ್ವಿನಿ ದೇವತೆಗಳು ಇಂದ್ರನನ್ನು ಹೇಗೋ ಹಾಗೆ ಅವನನ್ನು ಆದರಿಸಿದರು. ಅವನು ಅವರಿಬ್ಬರನ್ನು ನೋಡಿ ಸಂತೋಷಗೊಂಡನು. ಕರ್ಣನು ಅವರಿಂದ ಹತನಾಗಿರಬೇಕೆಂದೇ ತಿಳಿದು ಜಂಬಾಸುರ ವಧವಾದ ಮೇಲೆ ಬೃಹಸ್ಪತಿಯು ಇಂದ್ರೋಪೇಂದ್ರರನ್ನು ಹೇಗೋ ಹಾಗೆ ಅವರನ್ನು ಅತ್ಯಾದರದಿಂದ ಮನ್ನಿಸಿ ಹರ್ಷ ಗದ್ಗದ ಸ್ವರದಿಂದ ಹೀಗೆಂದು ಮಾತಾಡಿಸುವನು. ಇದು 68ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.